ಈ ಕಚಡ ಹಿಂದೂ ವಿರೋಧಿ ಸಂಸ್ಕೃತಿ ಇಲ್ಲದೆ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ರಾಮನಗರದಲ್ಲಿ ಆಯೋಜನೆ ಮಾಡಿದ್ದೇವೆ. ಒಂದು ಹೆಣ್ಣು ಮಗಳ ಜೀವಕ್ಕೆ ಬೆಲೆ ಕೊಡದೇ ಇರತಕ್ಕಂತ ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಬರ್ಬರವಾಗಿ ಹತ್ಯೆ ಆದಂತ ಒಬ್ಬ ಹಿಂದೂ ಹೆಣ್ಮಗಳ ಬಗ್ಗೆ ವೈಯಕ್ತಿಕವಾಗಿ ಸಂಬಂಧ ಅಂತ ಹೇಳಿಕೆ ಕೊಟ್ಟಂತ ಬೇಜವಾಬ್ದಾರಿ ಸಿದ್ದರಾಮಯ್ಯ ವಿರುದ್ಧ ಇವತ್ತು ನಮ್ಮ ಪ್ರತಿಭಟನೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ನಮ್ಮ ಪ್ರತಿಭಟನೆ. ಒಟ್ಟಾರೆ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವು ರಾಮನಗರ ಜಿಲ್ಲೆಯಾದ್ಯಂತ, ಮುಖ್ಯವಾಗಿ ಇವತ್ತು ನಾವು ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಈ ಸರ್ಕಾರದ ವಿರುದ್ಧ ಈ ಹೀನ ಕ್ರಿಯೆಗಳನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಇಟ್ಕೊಂಡಿದ್ದೇವೆ. ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ? ಎಷ್ಟು ಕೊಲೆಗಳಾದವು? ಒಂದೇ ದಿನದಲ್ಲಿ 8 ಕೊಲೆಗಳಾದವು. ಒಬ್ಳು ಹೆಣ್ಮಗಳನ್ನ ಸಾಯಿಸ್ತಾರೆ, ಕಾರ್ಪೊರೇಟ್ ಮಗಳು, ಅದೇ ಪಕ್ಷದ ಕಾರ್ಪೊರೇಟ್ ಮಗಳಿಗೆ ರಕ್ಷಣೆ ಇಲ್ಲ. ಯಾವುದೋ ಒಂದು ಧರ್ಮನ ಮೆಚ್ಚಲಿಕ್ಕೆ ಇವತ್ತು ಮುಖ್ಯಮಂತ್ರಿ ಇರ್ಬೋದು, ಗೃಹ ಮಂತ್ರಿ ಇರ್ಬೋದು, ನೇರವಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಒಂದು ಸಮುದಾಯದವ್ರನ್ನ, ಒಂದು ಧರ್ಮದವ್ರನ್ನ ಟಚ್ ಮಾಡಬಾರ್ದು ಅಂದ್ರೆ ನಾವು ಹಿಂದೂ ಧರ್ಮದವ್ರು ಎಲ್ಲೋಗ್ಬೇಕು? ನಮ್ಮನ್ನ ಕಾಪಾಡೋರು ಯಾರು? ನಾವೇನ್ ಪಾಕಿಸ್ತಾನದಲ್ಲಿದ್ದೀವಾ? ನಾನಿವತ್ತು ತುಂಬಾ ಸ್ಪಷ್ಟವಾಗಿ ಹೇಳಕ್ ಬರ್ತೀನಿ, ನಮ್ಮ ರಾಜ್ಯದಲ್ಲಿ ಕೋಮುಗಲ್ವೆ ಉಂಟು ಮಾಡ್ಲಿಕ್ಕೆ ಇವರು ಶೆಟ್ಟಿ ಅಂತ ನಡೆಸ್ತವ್ರೆ ಕಾಂಗ್ರೆಸ್ ಸರ್ಕಾರದವರು. ವೋಟ್ ನ ಕನ್ಸಾಲಿಡೇಟ್ ಮಾಡ್ಕೊಳ್ಳೋಕೋಸ್ಕರ ಇವತ್ತು ಕೊಲೆ ಆಯ್ತು. ಜೈ ಶ್ರೀರಾಮ್ ಅಂತಿದ್ದಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕಾರಲ್ಲಿ ನಿಲ್ಸಿ ಹೊಡಿತಾರೆ ಇವರು. ಮೋದಿ ಅವ್ರ ಬಗ್ಗೆ ಒಂದು ಹಾಡ್ ಮಾಡಿದಂತ ಒಬ್ಬ ಪ್ರತಿಭಾವಂತ ಯುವಕನಿಗೆ ತಳಿಸ್ತಾರೆ ಇವತ್ತು. ಒಂದ ಎರಡ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಎಲ್ಲಿ ಹೋಗ್ತಿದೆ ನಮ್ಮ ರಾಜ್ಯ? ಕಾಂಗ್ರೆಸ್ ಆಡಳಿತ ಸರ್ಕಾರದ ಕೆಳಗೆ 100% ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ನೇರವಾಗಿ ನಾನು ಆಗ್ಲೇ ಹೇಳಿದಾಗೆ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ನೇರವಾಗಿ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಈ ಒಂದು ಹೀನವಾದ ಕೃತ್ಯ, ನಮ್ಮ ಹೆಣ್ಣು ಮಗಳಿಗೆ ಆದಂತ ಕೃತ್ಯವನ್ನ ಮಟ್ಟ ಹಾಕಲು, ಹೋರಾಟವನ್ನ ಮಟ್ಟ ಹಾಕಲು ನೇರವಾಗಿ ಕೃತ್ಯ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಹಾಗಾಗಿ ನಾವು ಇವತ್ತೆಲ್ಲ ರಾಮನಗರ ಜಿಲ್ಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡಿ ಈ ಹಿಂದೂ ವಿರೋಧಿ ಸರ್ಕಾರನ ತೆಗೆಯೋವರೆಗೂ ನಾವ್ಯಾರು ಸುಮ್ಮನೆ ಇರಲ್ಲ ಅಂತ ಹೇಳ್ತಾ, ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಾನೆಲ್ಲಾ ಮತದಾರರಿಗೂ ಮನವಿ ಮಾಡ್ತೇನೆ, ಈ ಒಂದು ಸರ್ಕಾರ ತೆಗಿಬೇಕು. ಈ ಒಂದು ಹಿಂದೂ ವಿರೋಧಿ ಸರ್ಕಾರವನ್ನ ಮನೆ ಕಳಿಸಬೇಕು ಅಂದ್ರೆ ಮೋದಿಯವರ ಕೈ ಬಲಪಡಿಸಲೇಬೇಕು ನಾವು ದೇಶದಲ್ಲಿ. ಇಲ್ಲ ಅಂದ್ರೆ ನಮ್ಮ ದೇಶ ಉಳಿಯಲ್ಲ. ನಾನೆಲ್ಲ ನನ್ನ ಹಿಂದೂ ಬಾಂಧವರಲ್ಲಿ, ನನ್ನ ಬರೀ ಹಿಂದೂ ಬಾಂಧವರಂತ ಸಮಾಜ ಕಳಕಳಿ ಇರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನಲ್ಲೇ ನಾನು ಮನವಿ ಮಾಡ್ತೇನೆ, ಈ ಧರ್ಮ ಉಳಿಬೇಕು, ಈ ದೇಶ ಉಳಿಬೇಕು ಅಂತ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ನೀವು ಕೈ ಬಲಪಡಿಸಬೇಕು. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮೂಲಕ ನಾವು ಅವ್ರನ್ನ ಗೆಲ್ಲಿಸುವ ಮೂಲಕ ನಾವು ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಬಲಪಡಿಸಬೇಕು ಅಂತ ನಾನು ನಿಮ್ಮೆಲ್ಲರ ಮೂಲಕ ರಾಮನಗರ ಜನತೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜನತೆಯಲ್ಲಿ ಮನವಿ ಮಾಡ್ತೀನಿ ಸರ್. ಎನ್ಡಿಎ ಮೈತ್ರಿಕೂಟ ಇವತ್ತು ರಾಜ್ಯಾದ್ಯಂತ ಬಂದ್ಗೆ ಪ್ರತಿಭಟನೆಗೆ ಕರೆ ನೀಡಿತು. ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರ ಸೂಚನೆ ಮೇರೆಗೆ ಮತ್ತೆ ಜನತಾದಳ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಸೂಚನೆ ಮೇರೆಗೆ ಇವತ್ತು ಎನ್ಡಿಎ ಮೈತ್ರಿಕೂಟದಿಂದ ಇವತ್ತು ಪ್ರತಿಭಟನೆಗೆ ಹಮ್ಮಿಕೊಂಡಿದ್ವಿ. ಇವತ್ತು ರಾಮನಗರದಲ್ಲಿ ಬಹಳ ಯಶಸ್ವಿಯಾಗಿ ಜನತಾದಳದ ಕಾರ್ಯಕರ್ತರು ಮತ್ತೆ ನಮ್ಮ ಭಾಜಪ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆ ಮಾಡಲಾಯಿತು. ಇದ್ರ ಉದ್ದೇಶ ಇಷ್ಟೇನೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಳುಗಳು ನೆಮ್ಮದಿಯಿಂದ ಸ್ವತಂತ್ರವಾಗಿ ಓಡಾಡಕ್ ಆಗ್ತಾ ಇಲ್ಲ. ಇವತ್ತು ಸೋದರಿ ನೇಹಾ ಅವಳ ಒಂದು ಕೊಲೆ, ಎಲ್ಲರೂ ರಾಜ್ಯದಲ್ಲಿ ಇವತ್ತು ಏನು ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ನೀವುಗಳು ತಲೆ ತಗ್ಗಿಸ್ತಕ್ಕಂತ ವಿಚಾರವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಜನತಾದಳ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಕೇಳೋದಿಷ್ಟೇ, ಈ ಒಂದು ರಾಜ್ಯದಲ್ಲಿ ಹಿಂದೂಗಳು ನೆಮ್ಮದಿಯಾಗಿ ಸ್ವತಂತ್ರವಾಗಿ ಹೋರಾಟ ಓಡಾಡಬಾರ್ದಾ? ಹಿಂದೂ ಹೆಣ್ಮಕ್ಳುಗಳು ಸ್ವತಂತ್ರವಾಗಿ ಕಾಲೇಜ್ಗೆ ಮತ್ತೆ ಕೆಲಸಕ್ಕೆ ಓಡಾಡಬಾರ್ದಾ? ಮತ್ತೆ ಅದ್ರ ಉದ್ದೇಶ ಇರ್ತಕ್ಕಂಥ ಒಂದೇ ವಿಚಾರ, ನಾವೇನಾದ್ರೂ ನಾಳೆ ಕಾಂಗ್ರೆಸ್ ಬಂತು ಅಂದ್ರೆ, ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದ್ರೆ ನಮ್ಮ ಹಿಂದೂ ಹೆಣ್ಮಕ್ಳುಗಳು ಹಣೆಗೆ ಬಟ್ಟಿಡಂತ ಪರಿಸ್ಥಿತಿ ಇರಲ್ಲ. ನಮ್ಮ ಹಿಂದೂ ಹೆಣ್ಮಕ್ಳುಗಳು ತನ್ನ ಗಂಡನ ಜೊತೆ, ತಂದೆ ತಾಯಿದೇವ್ರ ಜೊತೆ ಸ್ವತಂತ್ರ ಓಡಾಡಕ್ ಆಗಲ್ಲ. ಹಿಂದೂ ಹೆಣ್ಮಕ್ಳುಗಳು
ನಿರ್ಭಯವಾಗಿ ಕಾಲೇಜ್ಗೆ ಓಡಾಡಕ್ ಆಗಲ್ಲ. ನೀವು ಹಿಂದೂಗಳು ನಾವೆಲ್ಲ ಎಚ್ಚೆತ್ಕೊಂಡ್ರೆ ಇದ್ರನ್ನ ನೀವು ತೋರಿಸ್ಬೋದು. ಈ ಒಂದು ಎಚ್ಚೆತ್ಕೊಂಡು 26ನೇ ತಾರೀಕು ಬರೋಂತ ದಿನದಲ್ಲಿ ನೀವು ತೋರಿಸಿ ಈ ಒಂದು ಕೆಟ್ಟ ಸರ್ಕಾರ ಸಿದ್ದರಾಮಯ್ಯಗೆ ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ಗೆ ಮತ್ತೆ ಶಿವಕುಮಾರ್ಗೆ ಈ ಮೂಲಕ ತಿಳಿಸಿ ಅಂತ ಹೇಳ್ತಾ ಕೈ ಮುಗಿದು ಕೇಳ್ಕೊಂತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.